ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಂದರೆ, ಸ್ವಲ್ಪ ಯಾವುದೋ ಕೆಲಸದ ಮೇಲೆ ತಮಿಳ್ನಾಡು ಕಡೆ ಹೋಗ್ತಾ ಇದೆ, ತಾಳ್ವಾಡಿ ಕಡೆ. ತಮಿಳ್ನಾಡು ಕಡೆ ಹೋಗ್ಬೇಕಾದ್ರೆ ದಾರಿ ಮಧ್ಯೆ ಇದಕ್ಕಿದ್ದಂಗೆ ಮಳೆ ಶುರು ಆಯಿತು. ಇಲ್ಲಿ ದಾರಿಯಲ್ಲಿ ನಿಂತ್ಕೊಳ್ಳೋಕೆ ಎಲ್ಲೂ ಜಾಗ ಇರಲಿಲ್ಲ. ಸರಿ, ತಕ್ಷಣ ಇಲ್ಲಿ ನೋಡ್ತಿದ್ದಾಗೆ ಒಂದು ಮೊಟ್ಟೆ ಫ್ಯಾಕ್ಟ್ರಿ ಇತ್ತು. ಇದೇನು ಇಷ್ಟೊಂದು ಮೊಟ್ಟೆಗಳು ಗುಡ್ಡೆ ಹಾಕಿದ್ದಾರೆ ಅಂದ್ಬಿಟ್ಟು, ಹೆಂಗಿದ್ರು ಮಳೆಯಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಕ್ಕೆ ಜಾಗ ಬೇಕಿತ್ತಲ್ಲ, ಸೀದಾ ಫ್ಯಾಕ್ಟ್ರಿ ಒಳಗಡೆ ಬಂದು ನಿಂತ್ಕೊಂಡು, ಹಾಗೆ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ನೋಡಿ ಮೊಟ್ಟೆಗಳು ಎಲ್ಲ ಮೊಟ್ಟೆ ಗುಂಜು ಮತ್ತು ಅದನ್ನೆಲ್ಲ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಕೇಳಿದೆ, ವಿಚಾರಿಸಿದ್ದಕ್ಕೆ ಸರಿ ಆಯಿತು. ಈ ಮಿಷನ್ಗಳನ್ನೆಲ್ಲ ನೋಡ್ತಿದ್ರೆ ಒಂಥರ ಖುಷಿ ಆಯಿತು. ಎಷ್ಟು ದೊಡ್ಡ ದೊಡ್ಡ ಮಿಷನ್ಗಳು. ಆಮೇಲೆ ಸಾಮಾನ್ಯವಾಗಿ ಈ ವೇಸ್ಟು ಅಂತ ಬಿಸಾಕುವಂಥ ಮೊಟ್ಟೆಗಳು, ಇದನ್ನು ಸಾಮಾನ್ಯವಾಗಿ ಎಲ್ಲ ಏನಂದರೆ ಒಲೆ ಉರಿ ಹಾಕೋಕ್ಕೆ, ಅಂದರೆ ನೀರನ್ನು ಕಾಯಿಸೋಕ್ಕೆ, ಮತ್ತು ಪಾತ್ರೆಗಳನ್ನು ನಮ್ಮ ಈಗ ಏನೋ ಸ್ಕ್ರಬ್ಬರು, ಏನೋ ಬ್ರಷ್ಷು, ಅದು ಇದು ಏನೇನೋ ಬಂದೈತೆ. ಆದರೆ ನಮ್ಮ ಈಗಲೂ ಸಹ ಹಳ್ಳಿಗಳಲ್ಲಿ ಈ ಮೊಟ್ಟೆ ಗುಂಜಿನಿಂದಲೇ ಪಾತ್ರೆಗಳನ್ನು ತೊಳೆಯೋಕ್ಕೆ ಉಪಯೋಗಿಸ್ತಿದ್ರು. ಇನ್ನು ಅದು ಬಿಟ್ಟು ಸಾಮಾನ್ಯವಾಗಿ ಏನು ಒಲೆ ಉರಿ ಹಾಕೋಕ್ಕೆ, ಅಂದರೆ ನೀರನ್ನು ಕಾಯಿಸೋಕ್ಕೆ ಈ ಮೊಟ್ಟೆಗಳನ್ನು ಉಪಯೋಗಿಸ್ತಾಯಿದ್ರು. ಅದೇ ವೇಸ್ಟ್ ಅನ್ನೋ ಈ ಮೊಟ್ಟೆನ ನೋಡಿ, ಇಲ್ಲಿ ಒಂದು ಫ್ಯಾಕ್ಟ್ರಿಲಿ ಎಷ್ಟು ದೊಡ್ಡ ದೊಡ್ಡ ಮಿಷಿನ್ಗಳಲ್ಲಿ ಆ ಮೊಟ್ಟೆನೆಲ್ಲ ಹಾಕಿ ನೋಡಿ, ಈ ಥರ ಅದನ್ನು ನೀಟಾಗಿ ಬಿಡಿಸಿ, ಇದರಿಂದ ಅಗ್ಗದ ಉರಿ ಮತ್ತು ಏನು ಈ ಇದನ್ನು ಕುಷನ್ಗಳಿಗೆ, ಅಂದರೆ ಈಗ ಹಿಂದೆ ಎಲ್ಲ ಬರ್ತಾಯಿತ್ತು, ಅಂದರೆ ಸೋಫಾಗಳು ಇವೆಲ್ಲ ಈ ಮೊಟ್ಟೆ ಗುಂಜು ಏನು ಇದಿದೆ ಇದರಿಂದನೇ ಅದನ್ನು ಫಿಲ್ ಮಾಡಿ ಅದನ್ನು ಮಾಡ್ತಾಯಿದ್ರು ಅವಾಗೆಲ್ಲ. ಯಾಕಂದರೆ ನಮ್ಮ ಮನೇಲೂ ಹಳೇದೊಂದು ಸೋಫಾ ಇತ್ತು, ಆ ಸೋಫಾದಲ್ಲೂ ಸಹ ಇದೇ ಥರ ಮೊಟ್ಟೆ ಗುಂಜಿಂದೇ ಇದ್ದಿದ್ದು. ಈಗೆಲ್ಲ ಕುಷನ್ಗಳು ಈ ಥರ ಏನೇನೋ ಯೂಸ್ ಮಾಡಿ ತುಂಬ ಸಾಫ್ಟಾಗಿ ರೀತಿಲಿ ಏನು ಫರ್ನಿಚರ್, ಸೋಫಾಗಳು ಇವೆಲ್ಲ ಈಗ ಮಾಡ್ತಾರೆ. ಇದನ್ನೆಲ್ಲ ಮುಂಚೆ ಅದಕ್ಕೆ ಉಪಯೋಗಿಸ್ತಾಯಿದ್ರು. ಈಗ ನೋಡಿ, ಇಲ್ಲಿ ನಾಯಿಗಳು ಒಂದಷ್ಟು ಆಟ ಆಡ್ಕೊಂಡು ಇದ್ವು. ಸರಿ, ನನಗೂ ಏನಂದರೆ ಈ ಥರ ಒಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಇದನ್ನೆಲ್ಲ ನೋಡೋಕ್ಕೆ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ನೋಡಿ, ಎಷ್ಟು ದೊಡ್ಡ ರಾಶಿ ಮೊಟ್ಟೆಗಳನ್ನು ಗುಡ್ಡೆ ಹಾಕಿದ್ದಾರೆ, ತೆಂಗಿನ ಮೊಟ್ಟೆಗಳನ್ನು. ಆಯಿತಾ? ಏನಂದರೆ ಇದನ್ನೆಲ್ಲ ಮುಂಚೆ ಎಲ್ಲ ಏನಂದರೆ ಹಿಂದೆ ಎಲ್ಲ ಕೈಯಲ್ಲೇ ಮಾಡ್ತಾಯಿದ್ರು. ಅಂದರೆ ಎಲ್ಲ ಬಿಡಿಸಿ ಮಾಡಿ ಇದನ್ನು ಕೈಯಲ್ಲೇ, ಈ ಹಗ್ಗದ ಉರಿಗಳು, ಅಂದರೆ ಹಗ್ಗ ಇದನ್ನೆಲ್ಲ ಮಾಡೋಕ್ಕೆ ಪ್ರತಿಯೊಂದನ್ನು ಬೈ ಹ್ಯಾಂಡ್ ಕೈಯಲ್ಲೇ ಮಾಡ್ತಾಯಿದ್ರು ಎಲ್ಲರೂ. ಅದು ತುಂಬ ಕಷ್ಟದ ಕೆಲಸ, ಅದು ತುಂಬ ಸಮಯನೂ ತಗೋತಿತ್ತು. ನೋಡಿ, ಈಗ ಈ ಥರ ದೊಡ್ಡ ದೊಡ್ಡ ಮಿಷಿನ್ಗಳಲ್ಲಿ ಬಂದುಬಿಟ್ಟು ಯಾವ್ಯಾವ ಥರ ವರ್ಕ್ ನಡೀತಿದೆ ಅಂದರೆ ಆ ಮಿಷಿನ್ಗಳು ನೋಡೋಕ್ಕೆ ಒಂಥರ ಖುಷಿ. ನೋಡಿ, ಈಗ ಆ ಕಡೆ ಒಂದು ಕಡೆ ಆ ಮೊಟ್ಟೆ ಅದನ್ನೆಲ್ಲ ಬಿಡಿಸಿ ಅದೆಲ್ಲ ಒಂದು ಕಡೆ ಬೀಳ್ತಾಯಿತ್ತು. ಮತ್ತು ಇದು ನೋಡಿ, ಪೌಡರು, ಅಂದರೆ ಆ ಮೊಟ್ಟೆಯಲ್ಲಿ ಬರುವಂಥ ವೇಸ್ಟ್ ಪೌಡರ್ಗಳಿದೆಯಲ್ಲ ಅದನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡಿ ನೋಡಿ, ಒಂದು ಕಂಟೈನರ್ ಥರ ಇದೆ ಚಿಕ್ಕದು, ಅದರೊಳಗಡೆ ತುಂಬ್ತಾ ಇದ್ದಾರೆ. ಅದನ್ನು ಯಾವುದಕ್ಕೆ ಶೀಟ್ಗಳಿಗೆ ಏನಕ್ಕೋ ಉಪಯೋಗಿಸ್ತಾರೆ ಅಂತ ಹೇಳಿದ್ರು. ಮತ್ತು ಸರಿ, ಈ ಒಂದೊಂದು ಮಿಷಿನ್ಗಳನ್ನು ನೋಡ್ತಿದ್ರೆ ಒಂಥರ ಖುಷಿ. ಅಂದರೆ ಇದಕ್ಕೆ ಅಂತ ಆ ಮಿಷಿನ್ನ ತಯಾರು ಮಾಡ್ತಾರಲ್ಲ, ಅದು ನಿಜವಾಗ್ಲೂ ಒಂದು ಅದ್ಭುತವಾದ ಕೆಲಸ. ನೋಡಿ, ಒಂದೊಂದಕ್ಕೂ ಒಂದೊಂದು ಮಿಷನ್ಗಳು, ಈ ಥರ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಆ ಮಿಷನ್ಗಳನ್ನು ನೋಡೋದೇ ಒಂದು ಖುಷಿ. ಅಂದರೆ ಒಂದೊಂದು ಉದ್ಯಮನೂ ಅಷ್ಟೇ ಅದರ ಹಿಂದೆ ಶ್ರಮ ಇರುತ್ತೆ. ಈಗ ಮಿಷನ್ಗಳು ಇದನ್ನೆಲ್ಲ ತರಿಸಿ ಅವರು ಬಂಡವಾಳ ಹಾಕಿ ಮತ್ತೆ ಅದರಿಂದ ಲಾಭ ಮಾಡಬೇಕಲ್ಲ, ಹಾಗಾಗಿ ಅಷ್ಟೇ ಶ್ರಮನೂ ಸಹ ಇದೆ. ಇದಕ್ಕೆಲ್ಲ ಏನಂದರೆ ಒಂದು ಧೈರ್ಯ, ಹಣ ಎರಡೂ ಬೇಕು. ಇಲ್ಲಿ ಈ ದೊಡ್ಡ ದೊಡ್ಡ ಮಿಷನ್ಗಳನ್ನೆಲ್ಲ ನೋಡ್ತಿದ್ದಾಗೆ ನನಗೆ ಆ ಮಿಷನ್ಗಳು ನೋಡೋಕ್ಕೆ ಒಂಥರ ಚೆಂದ. ನಾನು ಅದಕ್ಕೆ ಹತ್ರ ಹೋಗಿ ಅದನ್ನೆಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಿಷಿನ್ ಹತ್ರ ಬಂದೆ. ನೋಡಿ, ಇಲ್ಲೆಲ್ಲ ಏನು ಮೊಟ್ಟೆಯಿಂದ ತೆಗೆದಿರುವಂತಹ ಮೊಟ್ಟೆ ಗುಂಜು ನೋಡಿ, ಇಲ್ಲೆಲ್ಲ ಒಂದು ಕಡೆ ಲೈನಲ್ಲಿ ಹೋಗ್ತಾಯಿದೆ, ಇನ್ನೊಂದು ಕಡೆ ಇದೆಲ್ಲ ಬಂದು ಸ್ಟೋರ್ ಆಗಿ ಬೀಳ್ತಾಯಿದೆ. ಇದನ್ನೆಲ್ಲ ಚೆನ್ನಾಗಿ ಒಣಗಿಸಿ
ಮತ್ತು ಇದನ್ನು ಒಂದು ಅಲ್ಲಿ ಇನ್ನೊಂದು ಏನು ಫ್ಯಾಕ್ಟ್ರಿ ಥರ ಇದೆ, ಅಲ್ಲಿಗೆ ತೊಗೊಂಡೋಗ್ತಾರೆ. ಅಂದರೆ ಫಸ್ಟು ಇದೆಲ್ಲ ಡ್ರೈ ಆಗಬೇಕು, ಚೆನ್ನಾಗಿ ಡ್ರೈ ಆಗಬೇಕು. ಈಗ ಮಳೆಯೆಲ್ಲ ಬಿದ್ದು ಒದ್ದೆ ಆಗಿದೆ. ಸರಿ, ಇನ್ನೊಬ್ಬರು ಅವರು ಮಾತಾಡಿಸ್ತಿದ್ವಲ್ಲ, ಅವರು ಬನ್ನಿ ಫ್ಯಾಕ್ಟ್ರಿ ಒಳಗಡೆ ಹೋಗೋಣ ಅಂತಂತ ಹೋಯ್ತಾಯಿದ್ದು. ಹಾಗೆ ನಮ್ಮ ಜೊತೆಯಲ್ಲಿ ನಮ್ಮ ಆತ್ಮೀಯರಾದಂಥ ಹಾಗೆ ಅಣ್ಣನ ಸಮಾನರಾದಂಥ ಸಿದ್ದರಾಜಣ್ಣ ನೋಡಿ, ಈ ಕಡೆ ಎಡಗಡೆ ಹೆಲ್ಮೆಟ್ ಇಟ್ಕೊಂಡು ಹೋಗ್ತಾ ಇದ್ದಾರಲ್ಲ, ನಾವು ಇಬ್ಬರು ಯಾವುದೋ ಪರ್ಸ್ನಲ್ ಕೆಲಸದ ಮೇಲೆ ತಮಿಳ್ನಾಡು ಕಡೆ ಹೊರಟಿದ್ದು. ಅವರು ಸಹ ನನ್ನ ಜೊತೆಲಿ ಬನ್ನಿ ಒಳಗಡೆ ಎಲ್ಲ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಬಂದರು. ನೋಡಿ, ಇದು ಒಣಗಿರುವಂತಹ ಏನು ಅಲ್ಲಿ ಗುಡ್ಡೆ ಹಾಕಿರ್ತಾರಲ್ಲ, ಅದನ್ನೆಲ್ಲ ಒಣಗಿಸಿದ ಮೇಲೆ ಇಲ್ಲಿ ತಗೊಬಂದು ಇಡ್ತಾರೆ. ಇಲ್ಲಿ ತಗೊಬಂದು ಇಲ್ಲೂ ಸಹ ಇದನ್ನು ಇನ್ನೂ ಒಂದೆರಡು ಮಿಷಿನ್ಗಳಿಗೆ ಹಾಕಿ ಇನ್ನೂ ಏನೇನೋ ಪ್ರೊಸೆಸ್ ನಡೀತಿದೆ. ಬನ್ನಿ ಹಾಗೆ ಅದನ್ನು ಸಹ ನೋಡೋಣ. ನೋಡು ಹಾಂ ಇದಣ್ಣ ನೋಡಿ, ಮತ್ತೆ ಹೆಂಗೆ ಮಾಡ್ತಿದ್ರು, ವೇಸ್ಟು ಅಂತ ಬಿಸಾಕತ್ನ ದುಡ್ಡು ಮಾಡ್ಕತ್ತವ್ರ. ಸ್ನೇಹಿತರೆ, ಹಾಗೆ ಈ ಮೊಟ್ಟೆ ಫ್ಯಾಕ್ಟ್ರಿ ಒಳಗಡೆ ಒಂದಷ್ಟು ವಿಡಿಯೋನ ಮಾಡಿದೆ. ಇದು ನೋಡೋಕ್ಕೆ ಖುಷಿ ಆಯಿತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.